ಸಂಜು ವೆಟ್ಸ್ ಗೀತಾ ಭಾಗ 2. ಇದು ನಾಗಶೇಖರ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಇಲ್ಲಿ ಶ್ರೀನಗರ ಕಿಟ್ಟಿ, ರಚಿತಾ ರಾಮ್ ಲೀಡ್ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ನಿಮಗ್ ನೆನಪಿದ್ರೆ 2011ರಲ್ಲಿ ಇದರ ಮೊದಲ ಭಾಗ ಸಖತ್ ಸದ್ ಮಾಡಿತ್ತು. ಅದರ ಹಾಡುಗಳು ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿತ್ತು. ಕತೆ ಕೂಡ ಒಂದು ಫ್ರೆಶ್ನೆಸ್ ಅನ್ನ ಕನ್ನಡ ಇಂಡಸ್ಟ್ರಿಗೆ ತಂದಿತ್ತು. ಅದೇ ಲೆವೆಲ್ಗೆ ಇದರ ಸೀಕ್ವೆಲ್ ಇಂಪ್ಯಾಕ್ಟ್ ಮಾಡ್ತಾ ಸಿನಿಮಾ ನೋಡಿದೆ. ಇಷ್ಟ ಆಯ್ತಾ, ಕಷ್ಟ ಆಯ್ತಾ, ಇವೆಲ್ಲವನ್ನ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಚಾನಲ್ಗೆ ಹಳುಬ್ರಾಗಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಗುರುವೆ. ಇಲ್ಲಿನ ಹೆಸರೇ ಹೇಳೋ ಹಾಗೆ ಇಲ್ಲಿನ ಮುಖ್ಯ ಪಾತ್ರಧಾರಿಗಳ ಹೆಸರು ಸಂಜು ಮತ್ತು ಗೀತಾ. ಒಬ್ರನ್ನ ಒಬ್ರು ತುಂಬಾ ಪ್ರೀತಿಸ್ತಾ ಇರ್ತಾರೆ. ಇವರ ಪ್ರೀತಿ ಹಾಗೂ ಕೊನೆವರೆಗೂ ಜೊತೆಯಾಗಿ ಬಾಳ್ಬೇಕು ಅನ್ನುವಂತಹ ಆಸೆಗೆ ಎದುರಾದ ಅಡ್ಡಗೋಡೆಗಳೇನು, ಇಲ್ಲಿನ ಜೋಡಿ ತಮ್ಮ ಪ್ರೀತಿನ ಉಳಿಸ್ಕೊಳ್ಳಲಿಕ್ಕೆ ಏನೆಲ್ಲ ಫೇಸ್ ಮಾಡಿದ್ರು ಅನ್ನೋದ್ರ ಸುತ್ತ ಇಲ್ಲಿನ ಕತೆ ರಿವಾಲ್ವ್ ಆಗುತ್ತೆ. ಇಲ್ಲಿ ನನಗೆ ತುಂಬಾ ಇಂಪ್ರೆಸ್ ಮಾಡಿದ್ದು ಇಲ್ಲಿನ ವಿಜುವಲ್ ಕ್ವಾಲಿಟಿ. ಕಂಪ್ಲೇಂಟ್ಸ್ ಇಲ್ಲ ಅಂತಲ್ಲ, ಬಟ್ ಮಾಸ್ ಆಕ್ಷನ್ ಸಿನಿಮಾಗಳು ಮಾತ್ರ ಚಿತ್ರಮಂದಿರಕ್ಕೆ ಜನಗಳನ್ನ ಅಟ್ರಾಕ್ಟ್ ಮಾಡೋದು ಅನ್ನುವಂತಹ ಈ ಟೈಮ್ ನಲ್ಲೂ ಒಂದು ಸ್ಟ್ಯಾಂಡ್ ಔಟ್ ಆಗುವಂತಹ ಪಾಯಿಂಟ್ ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಅದು ವಿಜುವಲ್ಸ್ ಮಾತ್ರ. ಬಹಳ ಸೀನಿಕ್ ಆಗಿದೆ, ನ್ಯಾಚುರಲ್ ಆಗಿದೆ ಅಂಡ್ ಒಳ್ಳೆ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ಇದು ಪ್ರೊವೈಡ್ ಮಾಡ್ತು. ಇಲ್ಲಿನ ಹಾಡುಗಳು ಕೂಡ ಮೆಗಾ ಚಾರ್ಟ್ ಬಸ್ಟರ್ಸ್ ಅಲ್ಲದೆ ಇದ್ರು ಕೂಡ ಇಲ್ಲಿಗೆ ಬೇಕಿದ್ದ ಫೀಲ್ ನ ತರೋದ್ರಲ್ಲಿ ಡೀಸೆಂಟ್ ಆಗಿ ಕೆಲಸ ಮಾಡಿದ್ವು. ಮಂಗ್ಳಿ, ಸೋನು ನಿಗಮ್, ಸಂಗೀತರಂತಹ ಆರ್ಟಿಸ್ಟ್ ಗಳನ್ನ ರೋಪ್ ಇನ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಗಳು ತುಂಬಾನೇ ಇದ್ವು. ಅಂಡ್ ಇನ್ಫ್ಯಾಕ್ಟ್ ಇದರ ಮೊದಲನೇ ಭಾಗ ಏನಿತ್ತು ಅದು ಕೂಡ ಸಾಂಗ್ಸ್ ಗಳಿಂದಾನೇ ಮೈಲೇಜ್ ಅನ್ನ ಪಡ್ಕೊಂಡಂತಹ ಸಿನಿಮಾ ಆಗಿತ್ತು. ಹಾಗಿರುವಾಗ ಇವರು ಈ ಡಿಪಾರ್ಟ್ಮೆಂಟ್ ನಲ್ಲಿ ಕೊಂಚ ಎಡವಿದರೆ ಅನ್ನುವಂತಹ ಭಾವನೆ ಅಂತೂ ಬಂತು ಗುರುವೆ. ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು, ಹಾಡುಗಳ ಸಾಹಿತ್ಯ ಚೆನ್ನಾಗಿದೆ, ಬಟ್ ಸಸ್ಟೈನ್ ಆಗೋದಕ್ಕೆ ಅದೊಂದೇ ಫ್ಯಾಕ್ಟರ್ ಸಾಲದು ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬರೋದಾದ್ರೆ ಕಿಟ್ಟಿ ಅವರು ಆಸ್ ವೆಲ್ ಆಸ್ ರಚಿತಾ ರಾಮ್ ಅವರು ಇಲ್ಲಿ ಶೈನ್ ಆಗೋದಕ್ಕೆ ಒಳ್ಳೆ ಆಪರ್ಚುನಿಟಿ ಬಿಲ್ಡ್ ಆಗಿತ್ತು. ಅಂಡ್ ಇಲ್ಲಿನ ಸನ್ನಿವೇಶಗಳು ಕೂಡ ಹಾಗೆ ಡಿಮ್ಯಾಂಡ್ ಮಾಡಿದ್ವು. ಬಟ್ ಯಾಕೋ ಆ ಪಾತ್ರಗಳು ಕನೆಕ್ಟ್ ಆಗ್ಲಿಲ್ಲ. ಸಂಜು ವೆಟ್ಸ್ ಗೀತಾ 1 ನಲ್ಲಿ ರಮ್ಯಾ ಅವರನ್ನ ನೋಡಿದ್ವಿ, ಆ ಪಾತ್ರ ತುಂಬಾನೇ ಕನೆಕ್ಟ್ ಆಗಿತ್ತು. ಬಟ್ ರಚಿತಾ ರಾಮ್ ಅವರ ಪಾತ್ರ ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ಹಿಂದೆ ಉಳಿತು ಅಂತ ಅನಿಸ್ತು. ಇಬ್ರು ಆಕ್ಟ್ರೆಸ್ ಗಳ ಟ್ಯಾಲೆಂಟ್ ಅನ್ನ ಇಲ್ಲಿ ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಆ ಪಾತ್ರಗಳನ್ನ ಬರ್ಕೊಂಡಿದ್ದಂತಹ ರೀತಿ ಪಾರ್ಟ್ 1 ನಲ್ಲಿ ವಾಸ್ ವೇ ಬೆಟರ್. ಇನ್ನು ಕಿಟ್ಟಿ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಸಿನಿಮಾ ಇಂಟರ್ವೆಲ್ ಹಂತಕ್ಕೆ ಬಂದಾಗ ಇನ್ನೂ ಸೆಕೆಂಡ್ ಹಾಫ್ ಇದೆ ನೋಡೋಣ ಅಂತ ಅನ್ಕೊಂಡಿದ್ದೆ. ಬೆಟರ್ ಆಗ್ಬೋದು ಅಂತ ಕೂಡ ನಂಬಿದ್ದೆ, ಬಟ್ ಅಲ್ಲೂ ಕೂಡ ಆ ಆಫರಿಂಗ್ಸ್ ಇರ್ಲಿಲ್ಲ. ಸಾಧು ಕೋಕಿಲ, ರಂಗಾಯಣ ರಘು ಅವರ ಪಾತ್ರಗಳು ನಾಮಕಾವಸ್ಥೆಗೆ ಅಂತ ಬರ್ದಂಗಿದ್ವು. ಯಾವಾಗ ಬಂದ್ರು ಯಾವಾಗ ಹೋದ್ರು ಅನ್ನೋದು ಗೊತ್ತೇ ಆಗ್ಲಿಲ್ಲ. ಸರ್ಪ್ರೈಸಿಂಗ್ಲಿ ತಬಲಾ ರಾಣಿ ಅವ್ರಿಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇದೆ ಅಂಡ್ ಅವರ ಸ್ಪೇಸ್ ನಲ್ಲೇ ಕಾಮಿಡಿ ಮೂಲಕ ಎಂಟರ್ಟೈನ್ ಮಾಡಿದ್ರು ಅಂತ ಹೇಳ್ತೀನಿ. ಟೆಕ್ನಿಕಾಲಿಟೀಸ್ ಕಡೆಗೆ ಬರೋದಾದ್ರೆ ಇಲ್ಲಿನ ಕ್ಯಾಮ್ರಾ ವರ್ಕ್, ಎಡಿಟಿಂಗ್ ಎರಡೂ ಚೆನ್ನಾಗಿದ್ವು. ಕೆಲವೊಂದು ಒನ್ ಟೇಕ್ ಸೀನಿಕ್ ಶಾರ್ಟ್ಸ್ ಗಳು, ಕಂಟಿನ್ಯೂಸ್ ಶಾರ್ಟ್ಸ್ ಗಳು, ಕೆಲವೊಂದ್ ಕಡೆ ಇವ್ರು ಯೂಸ್ ಮಾಡ್ಕೊಂಡಿರುವಂತಹ ಎಡಿಟಿಂಗ್ ಪ್ಯಾಟರ್ನ್ಸ್ ಅಂಡ್ ಅದನ್ನ ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಡಿಸಿಷನ್ ಗಳು ಇಷ್ಟ ಆದವು. ಬಟ್ VFX ಟ್ರೈ ಮಾಡಿರುವಂತಹ ಎಲ್ಲಾ ಶಾರ್ಟ್ಸ್ ಗಳು ಎಲ್ಲವೂ ವಿಸಿಬಲಿ ಆರ್ಟಿಫಿಷಿಯಲ್ ಅಂತ ನೀಟಾಗಿ ಗೊತ್ತಾಗ್ತಾ ಇತ್ತು, ವಿಚ್ ಕುಡ್ ಹ್ಯಾವ್ ಬೀನ್ ಬೆಟರ್. ನನಗೆ ಇಲ್ಲಿ ತುಂಬಾ ಡಿಸಪಾಯಿಂಟ್ ಮಾಡಿದಂತಹ ಫ್ಯಾಕ್ಟರ್ ಇಲ್ಲಿನ ಎಮೋಷನಲ್ ಕನೆಕ್ಟ್. ಸಿನಿಮಾದ ಹಲವಾರು ಸಂದರ್ಭಗಳು ನಮ್ಮಿಂದ ದೂರ ಉಳಿತವೆ, ಹತ್ರ ಆಗೋದು ಕೆಲವೊಂದು ಸಂದರ್ಭಗಳು ಮಾತ್ರ ಬಹಳ ಜನರಿಕ್ ಆಗಿ ಉಳ್ಕೊಂಡ್ಬಿಡ್ತು ಎಲ್ಲವೂ ಕೂಡ. ಇಲ್ಲಿನ ನರೇಶನ್ ಹೇಗಿದೆ ಅಂದ್ರೆ ತುಂಬಾ ಸೆಗ್ಮೆಂಟ್ ಗಳಾಗಿ ಬಂದಿದೆ. ಇವರ ಪ್ರೀತಿ ಹುಟ್ಟಿದ್ದು, ಮುಂದೆ ಎದುರಾದಂತಹ ಚಾಲೆಂಜ್ಗಳು, ಇನ್ನೇನು ಹ್ಯಾಪಿ ಎಂಡಿಂಗ್ ಅನ್ಕೊಂಡಾಗ ಎದುರಾಗುವಂತಹ ಟ್ವಿಸ್ಟ್ ಎಲ್ಲ ಇದಾವೆ, ಬಟ್ ಬಹಳ ಸೂಪರ್ಫಿಷಿಯಲ್ ಆಗಿದಾವೆ, ಇನ್ಕನ್ಸಿಸ್ಟೆಂಟ್ ಆಗಿದ್ವು. ಇಲ್ಲಿಗೆ ಬೇಕಿದ್ದ ಡ್ರಾಮ್ಯಾಟಿಕ್ ಪೋರ್ಷನ್ಸ್ ಗಳನ್ನ ಡೈರೆಕ್ಟರ್ ಇನ್ನೊಂದಷ್ಟು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತು ಅಂತ ಖಂಡಿತ ಅನಿಸ್ತು. ಬಿಕಾಸ್ ನಾಗಶೇಖರ್ ಅವರು ತುಂಬಾನೇ ಕೇಪಬಲ್ ಆಗಿದ್ದಾರೆ ಅಂತ ಈ ಹಿಂದೆ ತುಂಬಾ ಸಲ ಪ್ರೂವ್ ಕೂಡ ಮಾಡಿದ್ದಾರೆ. ಇನ್ನು ಸಿನಿಮಾದ 2ನೇ ಅರ್ಧಕ್ಕೆ ಬಂದಂತಹ ಕೆಲವೇ ಹೊತ್ತಿಗೆ ಕಥೆಯ ಎಂಡ್ ಪಾಯಿಂಟ್ ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಆ ಶಾಕ್ ವ್ಯಾಲ್ಯೂ ಇದ್ರೂ ಸಹ ಅದು ನನ್ನನ್ನ ಹಿಟ್ ಮಾಡಲಿಲ್ಲ. ಬಟ್ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಅದು ಮಾಡಬಹುದು ಅಂತ ಕೂಡ ಅನ್ಸುತ್ತೆ. ಇವರ ರೈಟಿಂಗ್ ಕ್ಯಾನ್ವಾಸ್ ನಲ್ಲಿ ಇರುವಂತಹ ಟಾಪಿಕ್ ದೊಡ್ಡದೆ, ಬಟ್ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಪುಲ್ ಮಾಡೋದಕ್ಕೆ ಹೋಗಿ ಯಾವುದಕ್ಕೂ ಅಷ್ಟಾಗಿ ಪ್ರಾಮುಖ್ಯತೆಯಲ್ಲಿ ಸಿಕ್ಕಿಲ್ಲ. ಒಂದೆರಡು ಆಸ್ಪೆಕ್ಟ್ಸ್ ಗಳಲ್ಲಿ ಈ ಸರಿ ಅದನ್ನ ಡೀಟೇಲ್ಡ್ ಆಗಿ ಇನ್ನೂ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಬಹುದಿತ್ತಲ್ಲ ಅನ್ನುವಂತಹ ಭಾವನೆಯನ್ನು ಹುಟ್ಟಾಕಿದ್ವು. ಸಿಂಪಲ್ ಆಗಿ ಹೇಳೋದಾದ್ರೆ ಕೊನೆಯ 15 ನಿಮಿಷಗಳು ನನ್ನನ್ನ ಪರ್ಸನಲ್ ಆಗಿ ಸಿನಿಮಾದ ಒಳಗಡೆ ಹೇಳ್ಕೊಂಡ್ ಬಂದ್ವು. ಬಟ್ ಓವರ್ ಆಲ್ ಪ್ಯಾಕೇಜ್ ಅಂತ ನೋಡಿದಾಗ ಇಟ್ ವಾಸ್ ಅನ್ ಆವರೇಜ್ ವಾಚ್ ಫಾರ್ ಮೀ. ಒಂದು ಎಕ್ಸೈಟಿಂಗ್ ಫ್ಯಾಕ್ಟರ್, ಒಂದು ಡಿಫ್ರೆಂಟ್ ಐಡಿಯಾ ಅಂತ ನಂಗೆ ಅಷ್ಟಾಗಿ ನೋಡಕ್ ಸಿಗ್ಲಿಲ್ಲ. ಸಿನಿಮಾ ತುಂಬಾನೇ ಸೂಪರ್ಫಿಷಿಯಲ್ ಆಗಿದೆ ಅಂತ ಅನಿಸ್ತು. ವಿಜುವಲ್ಸ್, ಹಾಡುಗಳು, ಕೆಲವೊಂದು ಒಳ್ಳೆ ಕಾಮಿಡಿ ಇದೆ, ಬಟ್ ಒಂದು ಲವ್ ಸ್ಟೋರಿ ಇಂದ್ಮೇಲೆ ಸ್ಟೋರಿ ಇನ್ನೊಂಚೂರು ಗಟ್ಟಿಯಾಗಿರ್ಬೇಕಿತ್ತು ಅನ್ನೋದು ನನ್ನ ಒಪಿನಿಯನ್. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್, ಮನು.